ಎಲ್ಲ ವಿಪಕ್ಷಗಳು ಮಹಿಳಾ ವಿರೋಧಿಗಳಾಗಿವೆ. ಕಾಂಗ್ರೆಸ್, ಸಮಾಜವಾದಿ ಪಕ್ಷ ಸಹಿತ ಎಲ್ಲ ವಿಪಕ್ಷಗಳು ಮಹಿಳಾ ವಿರೋಧಿಗಳು. ವಿಪಕ್ಷಗಳಿಂದಾಗಿ ಮಹಿಳಾ ಮೀಸಲಾತಿ ಮಸೂದೆ ಬಿದ್ದು ಹೋಯಿತು. ವಿಪಕ್ಷಗಳು ಮಹಿಳೆಯರ ಏಳಿಗೆಯನ್ನು ಸಹಿಸಲ್ಲ, ನಾವು ಮಾತ್ರ ಮಹಿಳೆಯರ ಪರ ಇರುವವರು. ಚುನಾವಣೆಗಳು ನಡೀತಾ ಇರುವಾಗ ಈ ದೇಶದ ಪ್ರಧಾನಿ ರಾಷ್ಟ್ರೀಯ ವಾಹಿನಿಯಲ್ಲಿ ಬಂದು ಈ ರೀತಿಯ ಭಾಷಣ ಮಾಡ್ತಾರೆ. ಶನಿವಾರದ ಪ್ರಧಾನಿ ಮೋದಿ ಭಾಷಣವನ್ನು ಗುಜರಾತ್ನ ಬಿಲ್ಕಿಸ್ ಬಾನು ನೋಡಿರಲಿಕ್ಕಿಲ್ವಾ? ಮಾರ್ಚ್ 3, 2002. ಬಿಲ್ಕಿಸ್ ಬಾನು 5 ತಿಂಗಳ ಗರ್ಭಿಣಿ. ಆಕೆಯ ಮೇಲೆ ಅವತ್ತು ನಡೆದ ಕ್ರೌರ್ಯವನ್ನು ಕೇಳುವಾಗಲೇ ನಮ್ಮ ದೇಹ ಕಂಪಿಸುತ್ತೆ. ಆ ಅಮಾಯಕ ಗರ್ಭಿಣಿಯ ಮೇಲೆ ಅವತ್ತು 22 ಬಾರಿ ಸಾಮೂಹಿಕ ಅತ್ಯಾಚಾರ ನಡೆಯಿತು. ಯಾರಿಂದ? ಆಕೆಯದ್ದೇ ನೆರೆಹೊರೆಯವರಿಂದ. ಅವರಿಗೆ ಆಕೆಯ ಪರಿಚಯವಿತ್ತು, ಆಕೆಗೆ ಅವರ ಪರಿಚಯವಿತ್ತು. ಅಷ್ಟೇ ಅಲ್ಲ, ಆಕೆಯ ಹೊಟ್ಟೆಯಲ್ಲಿದ್ದ ಆ ಮಗುವನ್ನು ಆಕೆಯ ಮುಂದೆಯೇ ಭಯಾನಕವಾಗಿ ಕೊಂದು ಹಾಕಲಾಯಿತು. ಆಕೆಯ ಕುಟುಂಬದ 7 ಮಂದಿಯನ್ನು ಅಷ್ಟೇ ಭೀಕರವಾಗಿ ಕೊಲ್ಲಲಾಯಿತು. ಆಕೆಯ ಕೈಯನ್ನು ಮುರಿದು ಹಾಕಲಾಯಿತು. ಆಕೆ ಬದುಕಿ ಉಳಿದದ್ದೇ ಒಂದು ದೊಡ್ಡ ಪವಾಡ. ಆಕೆ ನ್ಯಾಯಕ್ಕಾಗಿ ಬೀದಿ ಬೀದಿ ಅಲೆಯಬೇಕಾಯಿತು. ಪೊಲೀಸರು, ಗುಜರಾತ್ ಸರ್ಕಾರ ಯಾರೂ ಆಕೆಯ ಕಡೆ ತಿರುಗಿಯೂ ನೋಡಲಿಲ್ಲ. ಕೊನೆಗೆ ಈ ದೇಶದ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿದ್ರಿಂದ ಆ ಅಮಾನುಷ ರೇಪಿಸ್ಟ್ಗಳನ್ನು ಅರೆಸ್ಟ್ ಮಾಡಲಾಯಿತು. ಆವಾಗ ಗುಜರಾತ್ನಲ್ಲಿ ಮುಖ್ಯಮಂತ್ರಿಯಾಗಿದ್ದವರು ನರೇಂದ್ರ ಮೋದಿಜಿ. ಆದರೆ ಆಮೇಲೆ ಏನಾಯಿತು? ಮೋದಿಜಿ ದೇಶದ ಪ್ರಧಾನಿಯಾದರು. 2022ರಲ್ಲಿ ದೇಶ 75ನೇ ಸ್ವಾತಂತ್ರ್ಯ ಆಚರಣೆ ಮಾಡ್ತಾ ಇತ್ತು. ಮೋದಿಜಿ ಅಮೃತ ಕಾಲದ ಮಾತನ್ನಾಡ್ತಾ ಇದ್ರು. ಆಗಲೇ ಆ 11 ರೇಪಿಸ್ಟರನ್ನು ಬಿಡುಗಡೆ ಮಾಡಲಾಯಿತು. ಗುಜರಾತ್ ಬಿಜೆಪಿ ಸರ್ಕಾರವೇ ಅವರ ಪರ ವಕಾಲತ್ತು ವಹಿಸಿತ್ತು. ಅವರಿಗೆ ಗಡಿ ಕಾಯುವ ಯೋಧರಂತೆ ಭರ್ಜರಿ ಸ್ವಾಗತವನ್ನು ನೀಡಲಾಯಿತು. ಹಾರ ಹಾಕಿ ಸನ್ಮಾನಿಸಲಾಯಿತು. ಅವರು ಬ್ರಾಹ್ಮಣರು, ಒಳ್ಳೆಯ ಸಂಸ್ಕಾರ ಇರುವವರಿಗೆಂದು ಬಿಜೆಪಿ ಮುಖಂಡರೇ ಹೇಳಿದರು. ಕೋರ್ಟ್ ಮತ್ತೆ ಮಧ್ಯಪ್ರವೇಶ ಮಾಡದೇ ಇದ್ದಿದ್ರೆ ಆ ರೇಪಿಸ್ಟರು, ಹಂತಕರು ಶಾಸಕರಾಗಿಯೋ ಸಂಸದರಾಗಿಯೋ ಆಯ್ಕೆಯಾದರೂ ಆಗ್ತಾ ಇದ್ರೇನೋ. ಹಾಗಾದರೆ ಯಾರು ಮಹಿಳಾ ವಿರೋಧಿಗಳು ಸ್ವಾಮಿ? ಗುಜರಾತ್ನ ಬಿಲ್ಕಿಸ್ ಬಾನು ಮುಂದೆ ನಿಂತು ನಾವು ಮಹಿಳೆಯರ ಪರ ಎಂದು ಇವರು ಭಾಷಣ ಮಾಡಲು ಸಾಧ್ಯವೇ? ನೀವೇ ಹೇಳಿ.